ಅರ್ಜೆಂಟಿಗೆ ಒಂದು ಪದಾರ್ಥ ಆಗಬೇಕಿತ್ತು. ಹೀಗೆ ನೋಡುವಾಗ ಮಾರ್ಕೆಟಿಂದ ತಂದ ಬೀನ್ಸ್ ಇತ್ತು. ಇದನ್ನೇ ಪಲ್ಯ ಇಲ್ಲ ಸುಕ್ಕ ಮಾಡುವ ಅಂತ ಅದನ್ನೀಗ ತಗೊಂಡಿದ್ದೇನೆ. ನೋಡುವ ಏನಾಗುತ್ತೆ ಅಂತ. ಇಲ್ಲಿ ನಾನು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾನು ನೀರನ್ನು ಇಟ್ಟು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ನಾನಿವತ್ತು ಬೀನ್ಸಿದ್ದು ಸುಕ್ಕ ಮಾಡುವ ಅಂತ ಹೊರಟಿದ್ದೇನೆ. ಈಗ ಬೀನ್ಸ್ ಇಲ್ಲಿ ಬೇಯ್ತಾ ಉಂಟು. ಇಲ್ಲಿ ನಾನು ಒಂದು ತೆಂಗಿನಕಾಯಲ್ಲಿ ಅರ್ಧದಷ್ಟು ತೆಂಗಿನಕಾಯಿಯನ್ನು ಇಲ್ಲಿ ತುರಿದಿಟ್ಕೊಂಡಿದ್ದೇನೆ. ಈಗ ಸುಕ್ಕ ಮಾಡಲಿಕ್ಕೆ ಇದನ್ನೀಗ ಒಂದು 2 ಸುತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ. ಅದಕ್ಕೆ ನಾನು ಮಿಕ್ಸಿಯನ್ನು ತಗೊಂಡಿದ್ದೇನೆ. ಅದಕ್ಕೀಗ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು 2 ಸುತ್ತು ತಿರುಗಿಸ್ತೇನೆ. ಅಷ್ಟು ಸಾಕು ನೋಡಿ, ಈ ರೀತಿಯಾಗಿ ಆದರೆ ಸಾಕು. ಇಲ್ಲಿ ಬೀನ್ಸ್ ಕೂಡ ಬೆಂದಿದೆ. ಅದಕ್ಕೆ ಈಗ ನಾನು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮುಚ್ಚಳವನ್ನಿಟ್ಟು ಒಂದು 5 ನಿಮಿಷ ಹಾಗೆ ಬೇಯಿಸುವ. ಈಗ ವಾಪಸ್ ಮುಚ್ಚಳವನ್ನು ತೆಗೆದು ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಾಗಿ ಟೊಮೆಟೊವನ್ನು ಹಾಕಿದೆ. ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳವನ್ನು ವಾಪಸ್ ಇಡುವ. ನಮಗೆ ಅರ್ಜೆಂಟಿಗೆ ಬೇಕಾದರೆ ಈ ರೀತಿಯಾಗಿ ಸುಲಭವಾಗಿ ನಾವು ಸುಕ್ಕವನ್ನು ಮಾಡಿಕೊಳ್ಬೋದು. ಇಲ್ಲಿ ನಾನು ಮುಚ್ಚಳವನ್ನು ತೆಗೆದು ಇದಕ್ಕೆ ಚಿಲ್ಲಿ ಮಿಕ್ಸ್ಡ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. ಬೇರೆ ಇದನ್ನು ಹಾಕಿದರೆ ಬೇರೆ ಅಡಿಷನಲ್ ಆಗಿ ಏನು ಹಾಕಬೇಕಾಗಿಲ್ಲ. ಇಲ್ಲಿ ನಾನು ಇದು ಚಿಕ್ಕ ಪ್ಯಾಕೆಟ್ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ಪೌಡರನ್ನು ಉಳಿಸ್ಕೊಂಡು ಎಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಮಸಾಲೆಯನ್ನು ಕಡಿಲಿಕ್ಕೆ ಅಷ್ಟೊಂದು ಪುರ್ಸೋತಿರಲಿಲ್ಲ. ಅದಕ್ಕೆ ಬೇಕಾಗಿ ಇದನ್ನು ಈ ಪೌಡರನ್ನು ಹಾಕ್ತಾ ಇದ್ದೀನಿ. ಈಗ ಮುಚ್ಚಳವನ್ನಿಟ್ಟು ಒಂದು 2 ನಿಮಿಷ ಹಾಗೆ ಬೇಯಿಸುವ. ಈಗ ನಾನು ಗ್ರೈಂಡ್ ಮಾಡಿದಂಥ ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮಗೆ ಅರ್ಜೆಂಟಿಗೆ ಬೇಕಾದರೆ ಈ ರೀತಿಯಾಗಿ ನಾವು ಸುಕ್ಕವನ್ನು ಮಾಡಿಕೊಳ್ಬೋದು. ಎಷ್ಟೊಂದು ಬೇಗ ರೆಡಿಯಾಗುತ್ತೆ. ಈಗ ಮುಚ್ಚಳವನ್ನು ಸ್ವಲ್ಪ ಹೊತ್ತು ಇಡುವ. ಬೀನ್ಸ್ ಸುಕ್ಕಕ್ಕೆ ಈಗ ನಾನು ಒಗ್ಗರಣೆಯನ್ನು ರೆಡಿ ಮಾಡ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ 3 ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕಿದೆ. ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಈಗ ಫ್ರೈ ಆದ ಮೇಲೆ ನಾನೀಗ ಕರಿಬೇವಿನ ಎಲೆಯನ್ನು ಹಾಕಿದೆ ಮತ್ತು ಸಾಸಿವೆಯನ್ನು ಕೂಡ ಹಾಕಿದೆ. ಸಾಸಿವೆ ಚಟ್ಪಟ್ ಅಂತ ಅನ್ನುವಾಗ ನಮ್ಮ ಒಗ್ಗರಣೆ ಈಗ ರೆಡಿ ಆಯಿತು. ಒಗ್ಗರಣೆಯನ್ನು ಈಗ ನಾನು ಸುಕ್ಕಕ್ಕೆ ಹಾಕ್ತಾ ಇದ್ದೀನಿ. ಎಷ್ಟೊಂದು ಚಟ್ಪಟಾಗಿ ನಮ್ಮ ಬೀನ್ಸ್ ಸುಕ್ಕ ರೆಡಿ ಆಯಿತು ನೋಡಿ ಅಲ್ವಾ. ಅರ್ಜೆಂಟಿಗೆ ಬೇಕಾದರೆ ಈ ರೀತಿಯಾಗಿ ನಾವು ಸುಕ್ಕವ ಯಾವುದೇ ಪಲ್ಯವನ್ನು ಕೂಡ ರೆಡಿ ಮಾಡ್ಕೊಳ್ಬೋದು. ಈಗ ಒಗ್ಗರಣೆಯನ್ನು ಕೂಡ ಹಾಕಿದೆ. ಈಗ ಬೀನ್ಸ್ ಸುಕ್ಕ ಕೂಡ ರೆಡಿ ಆಯಿತು. ನೀವು ಕೂಡ ಮನೆಯಲ್ಲೊಮ್ಮೆ ಈ ರೀತಿಯಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಇದು ಗಂಜಿ ಊಟದೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ ಊಟ ಮಾಡಲಿಕ್ಕೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.